ನಾನು ಯಾವುದೇ ಕಾರಣಕ್ಕೂ ಗಡೀಪಾರು ಆದೇಶ ಸ್ವೀಕರಿಸಲ್ಲ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಅರುಣ್ ಪುತ್ತಿಲ ಹೇಳಿಕೆ ನೀಡಿದ್ದಾರೆ. ಗೃಹ ಇಲಾಖೆ ಮೂಲಕ ಎಸಿ ಗಡೀಪಾರು ಆದೇಶ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ಧೋರಣೆಯನ್ನು ಅನುಸರಿಸ್ತಾ ಇದೆ. ನಾನು 30 ರಿಂದ 35 ವರ್ಷಗಳಿಂದ ಸಾಮಾಜಿಕ ಕೆಲಸ ಮಾಡ್ತಾ ಇದ್ದೇನೆ. ಆರ್ಎಸ್ಎಸ್ ಮೂಲಕ ಸಾಮಾಜಿಕ ಕೆಲಸ ಮಾಡ್ತಾ ಇದ್ದೇನೆ. ನಾನು ಯಾವುದೇ ದರೋಡೆ ಕೊಲೆ ಕೇಸ್ನಲ್ಲಿ ಶಾಮೀಲಾಗಿಲ್ಲ. ನನ್ನ ಮೇಲಿನ ಕೇಸ್ಗಳು ಹಿಂದೂ ಪರ ಹೋರಾಟಗಳಿಗೆ ಸಂಬಂಧಪಟ್ಟಿದ್ದು. ನಾನು ಯಾವುದೇ ಕಾರಣಕ್ಕೂ ಗಡೀಪಾರು ಆದೇಶವನ್ನ ಸ್ವೀಕರಿಸಲ್ಲ, ಮತ್ತೆ ಯಾವುದೇ ಪ್ರಕರಣ ದಾಖಲಾದರೂ ಸವಾಲಾಗಿ ಸ್ವೀಕರಿಸ್ತೇನೆ ಅಂತ ಹೇಳಿಕೆ ನೀಡಿದ್ದಾರೆ. ಇವತ್ತು ಸಮಾಜದ ಹಿಂದುತ್ವದ ಧರ್ಮದ ಕೆಲಸವನ್ನ ಮಾಡತಕ್ಕಂಥ ಕಾರ್ಯಕರ್ತರ ಮಾನಸಿಕತೆಯನ್ನ ಕುಗ್ಗಿಸಬಹುದು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಇವತ್ತು ಆ ಗಡೀಪಾರು ಆದೇಶ ಜಾರಿಯಾಗಿದೆ ಅಂತ ನಾನು ಭಾವಿಸಿದ್ದೇನೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಸ್ವೀಕಾರ ಮಾಡೋದಿಲ್ಲ. ಸರ್ಕಾರದ ಕಡೆಯಿಂದ ನನ್ನ ವಿರುದ್ಧ ಯಾವುದೇ ಪ್ರಕರಣಗಳನ್ನು ದಾಖಲು ಮಾಡಿದರೂ ಕೂಡ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಮತ್ತೆ ಧರ್ಮವನ್ನು ಮತ್ತು ಸನಾತನವಾಗಿರ್ತಕ್ಕಂಥ ಹಿಂದೂ ಧರ್ಮದ ವಿಚಾರದಲ್ಲಿ ಯಾವತ್ತೂ ಕೂಡ ರಾಜಿಗೆ ನಾನು ಸುತಾರಾಮ್ ಒಪ್ಪುವುದಿಲ್ಲ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಇವತ್ತು ಆಡಳಿತ ವ್ಯವಸ್ಥೆಗೆ ತಿಳಿಸ್ತಾ ಇದ್ದೇನೆ. ನಿನ್ನೆ ರಾತ್ರಿ ಮತ್ತು ಮೊನ್ನೆ ರಾತ್ರಿ ಕೂಡ ಸಂಘಟನೆಯ ಕಾರ್ಯಕರ್ತರ ಸಂಘಟನೆಯಲ್ಲಿ ಹಿರಿಯರಾಗಿ ಕೆಲಸ ಮಾಡಿರತಕ್ಕಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಮನೆಗೂ ಕೂಡ GPS ಅನ್ನು ಮಾಡತಕ್ಕಂಥ ಮತ್ತು ಅವರನ್ನು ಎಬ್ಬಿಸಿ ಅವರ ಜೊತೆಗೆ ಭಾವಚಿತ್ರವನ್ನು ಇಲಾಖೆಯ ಅಧಿಕಾರಿಗಳ ಜೊತೆಗೆ ತೆಗೆಸುವಂಥ ಪ್ರಯತ್ನವನ್ನು ಇವತ್ತು ಸರ್ಕಾರ ಪ್ರೇರಿತವಾಗಿ ಇವತ್ತು ಜಿಲ್ಲಾಡಳಿತ ಇಲಾಖೆ ಮಾಡ್ತಾ ಇದೆ. ಇದನ್ನು ಉಗ್ರವಾಗಿ ನಾವು ಖಂಡಿಸ್ತೇವೆ. ಧರ್ಮದ ಮತ್ತು ಹಿಂದುತ್ವದ ವಿಚಾರದಲ್ಲಿ ಯಾವುದೇ ರೀತಿಯ ಸವಾಲುಗಳಿದ್ದರೂ ಕೂಡ ಹಿಂದೂ ಸಮಾಜದ ಪರವಾಗಿ ನಿಂತು ಸ್ವೀಕಾರ ಮಾಡಿ ಆ ಧರ್ಮವನ್ನು ಮತ್ತು ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ವ್ಯವಸ್ಥೆಯನ್ನು ನಾನು ಮುಂದಿನ ದಿವಸದಲ್ಲಿ ಕೂಡ ಮಾಡ್ತೇನೆ ಅನ್ನತಕ್ಕಂಥ ವಿಶ್ವಾಸದ ಜೊತೆಗೆ ಇಲಾಖೆ ಈ ರೀತಿಯ ತಾರತಮ್ಯ ಧೋರಣೆಯನ್ನು ಮೊನ್ನೆ ಸುಹಾಸ್ ಹತ್ಯೆ ಆಗಿರತಕ್ಕಂಥ ಸಂದರ್ಭದಲ್ಲಿ ನಡೆದಿರತಕ್ಕಂಥ ನೂರಾರು ಘಟನೆಗಳ ಸಂದರ್ಭದಲ್ಲಿ ಇಲಾಖೆ ಮೌನವನ್ನು ವಹಿಸಿ ಆ ಸರ್ಕಾರ ಪ್ರಾಯೋಜಿತವಾಗಿ ಇದು ಹತ್ಯೆ ಆಗಿದೆ ಅನ್ನತಕ್ಕಂಥ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ಆ ಒಂದು ಸಂದರ್ಭದಲ್ಲಿ ಮಾಡಿರತಕ್ಕಂತಹ ನಿರ್ಧಾರಗಳು ಮತ್ತು ಇವತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತ